ಅಂತೂ IPL ಮತ್ತೆ ಶುರು ಆಗುವಂಥ ದಿನ ಬಂದಿತ್ತು. ಅದು ಕೂಡ ಮೊದಲ ಮ್ಯಾಚೇನೆ RCBಯದ್ದಾಗಿತ್ತು. ಬಟ್ ಫಾರ್ಚುನೇಟ್ಲಿನೋ ಅನ್ಫಾರ್ಚುನೇಟ್ಲಿನೋ ಇನ್ನೂ ಗೊತ್ತಿಲ್ಲ. ಆದರೆ ಆ ಮ್ಯಾಚ್ ಈಗ ರದ್ದಾಗಿದೆ ಮಳೆಯಿಂದ. ನನ್ನದೇ ಹೆಸರಿನ ವರುಣ ದೇವ ಕೃಪೆನ ತೋರಲಿಲ್ಲ. ಸೊ ಆದ್ದರಿಂದ ಈಗ ಎರಡು ಟೀಮ್ಗೂ ಈಗ ಒಂದೊಂದು ಪಾಯಿಂಟ್ ಸಿಕ್ಕಿದೆ. RCB 17 ಪಾಯಿಂಟನ್ನು ತಗೊಂಡು ಟೇಬಲ್ನಲ್ಲಿ ನಂಬರ್ 1 ಸ್ಥಾನಕ್ಕೆ ಹೋಗಿದೆ. ಈ ಕಡೆ KKR ಟೂರ್ನಮೆಂಟ್ನಿಂದ ಹೊರಗೆ ಬಿದ್ದಿದೆ. ಔಟ್ ಆಗಿರುವಂಥ 4ನೇ ಟೀಮ್, ಡಿಫೆಂಡಿಂಗ್ ಚಾಂಪಿಯನ್ಸ್, ಈ ಸಾರಿ ಪ್ಲೇ ಆಫ್ಗೆ ಕೂಡ ಬರಲಿಲ್ಲ. ಬಟ್ ಇನ್ನು ಕಾಂಪಿಟೇಷನಲ್ಲಿ 6 ಟೀಮ್ಗಳು ಇದ್ದಾವೆ. ಅದರಲ್ಲಿ 5 ಟೀಮ್ಗಳಂತೂ ನೆಕ್ ಟು ನೆಕ್ ಅನ್ನೋ ಹಾಗೆ ಇದ್ದಾವೆ. ಸೊ ಆದ್ರಿಂದನೇ 58 ಮ್ಯಾಚ್ಗಳಾದರೂ 4 ಟೀಮ್ ಔಟ್ ಆದರೂ ಸಹ ಇನ್ನು ಒಬ್ಬರು ಕೂಡ ಕ್ವಾಲಿಫೈ ಆಗಿಲ್ಲ ಪ್ಲೇ ಆಫ್ಗೆ. RCB ಈ ಮ್ಯಾಚನ್ನು ಗೆದ್ದಿದ್ರೆ ಒಳ್ಳೆ ಕಂಟ್ರೋಲ್ನಲ್ಲಿ ಇರೋದು, ಟಾಪ್ 2 ಸ್ಪಾಟ್ನ ಚಾನ್ಸಸ್ನ ತುಂಬ ಹೆಚ್ಚಿಗೆ ಮಾಡ್ಕೊಳ್ತಿತ್ತು. ಆದರೆ ಈಗ ಇನ್ನು ಕ್ವಾಲಿಫೈ ಕೂಡ ಆಗ್ದೇ ಇದೆ. RCB ಈಗ ಈ ಮ್ಯಾಚ್ ರದ್ದಾಗಿರೋದ್ರಿಂದ ಹೊರಗೆ ಬೀಳುವಂಥ ಚಾನ್ಸಸ್, ಅಂದರೆ ಪ್ಲೇ ಆಫ್ಗೆ ಕ್ವಾಲಿಫೈ ಆಗದೇ ಇರೋವಂಥ ಚಾನ್ಸಸ್ ಕೂಡ ಹುಟ್ಕೊಂಡಿದೆ. ಅದಕ್ಕೆ RCB ಫ್ಯಾನ್ಸ್ ಆಗಿರುವಂಥ ನಿಮಗೆಲ್ಲ ನಮಗೆಲ್ಲ ಅಭ್ಯಾಸ ಇರೋ ಹಾಗೆ ಕ್ಯಾಲ್ಕುಲೇಟರ್ನ ಮೊರೆ ಹೋಗೋಣ. ಫಸ್ಟ್ ಆಫ್ ಆಲ್ ಪಾಯಿಂಟ್ಸ್ ಟೇಬಲ್ನ ನೋಡಿ. RCB 17ರಲ್ಲಿ ಇದೆ. ಸೊ ಲೆಟ್ಸ್ ಅಸ್ಯೂಮ್ ಅದು ಉಳಿದಿರೋವಂಥ 2 ಮ್ಯಾಚ್ಗಳನ್ನು ಗೆಲ್ಲಲ್ಲ ಅಂತ. ಒಂದಿರೋದು ಸನ್ರೈಸರ್ಸ್ ಮೇಲೆ, ಅವರು ತಿಕ್ಲುಗಳು, ಗೊತ್ತಿಲ್ಲ ಯಾವಾಗ ಏನು ಮಾಡ್ತಾರೆ ಅಂತ. ಇನ್ನೊಂದು LSG ಮೇಲೆ, ಅಲ್ಲಿ ಪೂರನ್ ಭಾಯ್ ಇದ್ದಾನೆ, ಅವರು ಹೋದ ಸಾರಿ ಹೊಡೆದಿದ್ದು ಇನ್ನೂ ನೆನಪಿದೆ. ಸೊ ಅಪ್ಪರ್ ಹ್ಯಾಂಡ್ನಲ್ಲಿ RCB ಇದ್ದರೂ ಸಹ ದಿಸ್ ಈಸ್ IPL ಆ್ಯಂಡ್ ದಟ್ ಈಸ್ RCB. ಇಲ್ಲಿ ಏನು ಬೇಕಾದರೂ ಆಗ್ಬೋದು. ಸೊ ಹಾಗಾಗಿ ಲೆಟ್ಸ್ ಅಸ್ಯೂಮ್ RCB 17 ಪಾಯಿಂಟಲ್ಲೇ ಕೂತ್ಕೊಳ್ತು ಅಂತ ಇರೋ 2 ಮ್ಯಾಚ್ಗಳನ್ನು ಸೋತು. ಈಗ ಇವರಿಷ್ಟರಲ್ಲಿ ಕೆಳಗೆ ಇರೋವಂಥ ಡೆಲ್ಲಿ ಕಡೆಗೆ ಹೋಗೋಣ. 13 ಪಾಯಿಂಟಲ್ಲಿದೆ. ಇನ್ನು 3 ಮ್ಯಾಚ್ ಬಾಕಿ ಇದೆ ಅದರದ್ದು. ಆ 3 ಮ್ಯಾಚ್ಗಳು ಇರೋದು ಒಂದು ಪಂಜಾಬ್ ಮೇಲೆ, ಇನ್ನೊಂದು ಗುಜರಾತ್ ಮೇಲೆ, ಹಾಗೆ ಇನ್ನೊಂದು ಮುಂಬೈ ಮೇಲೆ. ಸೊ ಲೆಟ್ಸೇ ಡೆಲ್ಲಿ ಪಂಜಾಬ್ ಹಾಗೆ ಗುಜರಾತ್ ಮೇಲೆ ಗೆಲ್ಲತ್ತೆ, ಮುಂಬೈ ಮೇಲೆ ಸೋಲತ್ತೆ ಅಂತ. ಅಲ್ಲಿಗೆ ಅದರ ಪಾಯಿಂಟ್ ಈಗ 17 ಆಗುತ್ತೆ, 4 ಪಾಯಿಂಟ್ ಆ್ಯಡ್ ಆಗಿ, ಸೇಮ್ ಆ್ಯಸ್ RCB. ಇನ್ನು ಈಗ ಮುಂಬೈ ಕಡೆಗೆ ಬರೋಣ. ಅವರು 14 ಪಾಯಿಂಟಲ್ಲಿ ಇದ್ದಾರೆ 12 ಮ್ಯಾಚ್ಗಳಿಂದ. ಇನ್ನು ಉಳಿದಿರೋದು 2 ಮ್ಯಾಚ್ ಮಾತ್ರ. ಅದರಲ್ಲಿ ಒಂದಿರೋದು ಡೆಲ್ಲಿ ಎದುರುಗಡೆ, ಇನ್ನೊಂದು ಪಂಜಾಬ್ ಎದುರುಗಡೆ. ಸೊ ಆಲ್ರೆಡಿ ಆಗಲೇ ನಾವು ಕ್ಯಾಲ್ಕುಲೇಟ್ ಮಾಡಿದ ಹಾಗೆ ಅಥವಾ ಅಸ್ಯೂಮ್ ಮಾಡ್ಕೊಂಡಿರೋ ಹಾಗೆ ಡೆಲ್ಲಿ ಮೇಲೆ ಅವ್ರು ಗೆಲ್ತಾರೆ ಅಂತ, ಇನ್ನು ಪಂಜಾಬ್ ಮೇಲೂ ಗೆಲ್ತಾರೆ ಅಂತ ಅಂದ್ಕೊಳ್ಳಿ. ಸೊ ಅಲ್ಲಿಗೆ 4 ಪಾಯಿಂಟ್ ಆ್ಯಡ್ ಆಗುತ್ತೆ. 2 ಮ್ಯಾಚ್ ಗೆದ್ದಿದ್ರಿಂದ ಅವರ ಪಾಯಿಂಟ್ಸ್ 18 ಆಗುತ್ತೆ, RCBಗಿಂತ 1 ಪಾಯಿಂಟ್ ಮೇಲೆ. ಇನ್ನು ಈಗ ಪಂಜಾಬ್ ಕಡೆಗೆ ಬರೋಣ. ಅವರು 15 ಪಾಯಿಂಟಲ್ಲಿದ್ದಾರೆ 11 ಮ್ಯಾಚ್ಗಳಿಂದ. ಅವರಿಗೆ ಇನ್ನು 3 ಮ್ಯಾಚ್ ಬಾಕಿ ಇದೆ. ಆ 3 ಮ್ಯಾಚ್ ಇರೋದು ಒಂದು ರಾಜಸ್ಥಾನ್ ಮೇಲೆ, ಇನ್ನೊಂದು ಡೆಲ್ಲಿ ಮೇಲೆ, ಮತ್ತೊಂದು ಮುಂಬೈ ಮೇಲೆ. ಸೊ ನಾವು ತಗೊಂಡಿರುವಂಥ ಸಿನಾರಿಯೋ ಪ್ರಕಾರ ಆಲ್ರೆಡಿ ಮೊದಲೇ ಹೇಳಿರೋ ಹಾಗೆ ಪಂಜಾಬ್ ಅವರು ಮುಂಬೈ ಹಾಗೆ ಡೆಲ್ಲಿ ಮೇಲೆ ಸೋತಿದ್ದಾರೆ ಈಗ ಅಲ್ವಾ. ಆ್ಯಂಡ್ ದೆನ್ ರಾಜಸ್ಥಾನ್ ಮೇಲೆ ಗೆಲ್ತಾರೆ ಅಂತ ಅಂದ್ಕೊಳ್ಳಿ. ಸೊ ಅವರಿಗೆ 2 ಪಾಯಿಂಟ್ ಮಾತ್ರ ಆ್ಯಡ್ ಆಗುತ್ತೆ. ಸೊ 15 ಇದ್ದಿದ್ದು 17 ಆಗುತ್ತೆ, ಸೇಮ್ ಆ್ಯಸ್ RCB. ಇನ್ನು ಕೊನೆಯದಾಗಿ ಗುಜರಾತ್ ಬಾಯ್ಸ್, ಗುಜರಾತ್ ಕಡೆಗೆ ಬರೋಣ. ಗುಜರಾತ್ 16 ಪಾಯಿಂಟಲ್ಲಿದೆ, 11 ಮ್ಯಾಚನ್ನು ಆಡಿ. ಇನ್ನು 3 ಮ್ಯಾಚ್ಗಳು ಬಾಕಿ ಇದ್ದಾವೆ. ಒಂದಿರೋದು ಡೆಲ್ಲಿ ಮೇಲೆ, ಇನ್ನೊಂದು LSG ಮೇಲೆ, ಮತ್ತೊಂದು CSK ಮೇಲೆ. ಸೊ ಆಲ್ರೆಡಿ ನಮ್ಮ ಸಿನಾರಿಯೋನಲ್ಲಿ ಡೆಲ್ಲಿ ಮೇಲೆ ಸೋತಿದೆ ಗುಜರಾತ್ ಅಲ್ವಾ. ಸೊ ಇನ್ನು ಉಳಿದಿದ್ರಲ್ಲಿ ಅವರು ಒಂದನ್ನು ಗೆದ್ದರೂ ಸಾಕು, ಅವರ ಪಾಯಿಂಟ್ 18 ಆಗಿಬಿಡತ್ತೆ. RCBಗಿಂತ 1 ಪಾಯಿಂಟ್ ಹೆಚ್ಚಿಗೆ ಮುಂದೆ ಹೋಗ್ಬಿಡ್ತಾರೆ ಕೂಡ. ಸೊ ಈಗ ಗುಜರಾತ್ ಹಾಗೆ ಮುಂಬೈ ಮುಂದೆ ಹೋದರು 18 ಪಾಯಿಂಟಿಂದ. ಆ್ಯಂಡ್ ಡೆಲ್ಲಿ, ಪಂಜಾಬ್ ಹಾಗೆ RCB 17ರಲ್ಲೇ ಇದ್ದಾರೆ ಒಟ್ಟಿಗೆ. ಇವಾಗ NRR ಕೌಂಟ್ ಆಗುತ್ತೆ, ನೆಟ್ ರನ್ ರೇಟ್. ಆ್ಯಂಡ್ ಆ NRR ಅಲ್ಲಿ ಕೂಡ ಈ 3 ಜನ ತುಂಬಾ ಹತ್ತಿರ ಇದ್ದಾರೆ. RCBಯದ್ದು 0.483, ಪಂಜಾಬ್ದು 0.376, ಇನ್ನು ಡೆಲ್ಲಿದ್ದು 0.362. ಸೊ ಇಲ್ಲಿ RCB ಬೇರೆ ಇರೋವಂಥ 2 ಮ್ಯಾಚನ್ನು ಸೋಲತ್ತೆ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಅಲ್ಲಿ ಪಂಜಾಬ್ 1 ಗೆಲ್ಲತ್ತೆ, ಡೆಲ್ಲಿ 2 ಗೆಲ್ಲತ್ತೆ ಅಂತ ಅಂದ್ಕೊಂಡಿದ್ದೀವಿ. ಜಸ್ಟ್ ಸಿನಾರಿಯೋ ಹೇಳ್ತಾ ಇರೋದು. ಟೂರ್ನಮೆಂಟ್ ಎಂಡ್ ಆಗೋದಕ್ಕೆ ಇಷ್ಟು ಹತ್ತಿರ ಬಂದಾಗಲೂ ಸಹ, ಈ ಟೈಮ್ನಲ್ಲೂ ಸಹ ಯಾರು ಇನ್ನೂ ಕ್ವಾಲಿಫೈ ಆಗಿಲ್ಲ. ಈ 5 ಟೀಮ್ಗಳ ಮಧ್ಯೆ ಸಖತ್ ಕಾಂಪಿಟೇಷನ್ ಇರುತ್ತೆ ಕೂಡ. ಸೊ ಈ ಒಂದು ಸಿನಾರಿಯೋನಲ್ಲಿ RCBಗೆ ಈಗ ಸಂಕಷ್ಟ ಇದೆ. ಅವರು ಪ್ಲೇ ಆಫ್ಗೆ ಹೋಗದೇ ಕೂಡ ಇರ್ಬೋದು. ನಂಬರ್ 1 ಸ್ಥಾನದಲ್ಲಿ ಇರುವಂಥ ಟೀಮ್ ಕೂಡ ಈ ಸಾರಿ IPL ಪ್ಲೇ ಆಫ್ಗೆ ಹೋಗದೇ ಇರೋ ರೀತಿ ಇದೆ. 58 ಮ್ಯಾಚ್ಗಳಾದರೂ ಸಹ ಅದಕ್ಕೇ ಒಂದು ಒಳ್ಳೆ IPL ಆಗ್ತಾ ಇದೆ ಅಂತ ಅನ್ನಿಸ್ತು ನನಗೆ. ಸೊ ಲೆಟ್ಸಿ ಯಾರು ಗೆಲ್ತಾರೆ ಇಲ್ಲಿ, ಯಾರು ಅವರ ನರ್ವ್ನ ಕೊನೆ ತನಕನೂ ಹೋಲ್ಡ್ ಮಾಡಿ ನಿಜವಾದ ಟೀಮ್ ಅಂತ ಅನ್ಸ್ಕೊಳ್ತಾರೆ ಅಂತ. ಬಿಕಾಸ್ ಆ ಟೈಮಲ್ಲೇ, ಟಫರ್ ಟೈಮ್ಸಲ್ಲೇ ನಿಜವಾದ ಟೀಮ್ ಏನು ಆವಾಗಲೇ ಬರೋದು, ಇಂಥ ಟೈಮಲ್ಲೇ. ಇನ್ನು ನಿಮಗೆ ಈ 5 ಟೀಮ್ಗಳಲ್ಲಿ ಯಾರು ಕ್ವಾಲಿಫೈ ಆಗ್ತಾರೆ, ಯಾರು ಹೊರಗೆ ಬರ್ತಾರೆ ಅಂತ ಅನ್ನಿಸ್ತಾ ಇದೆ, ಅಥವಾ ಏನಾದರೂ ಗೆಸ್ ಮಾಡೋದಿದ್ರೆ ಅದನ್ನು ಡೆಫಿನೆಟ್ಲಿ ಮಾಡಿ. ಆ್ಯಂಡ್ ಯಾಕೆ ಅಂತಲೂ ಹೇಳಿ ಕೆಳಗಡೆ. ಡಿಸ್ಕಷನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.